ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಭಾರಿ ಹೈ ಡ್ರಾಮಾ ನಡೆದಿದೆ. ಶಾಸಕರಿಗೆ ಆಹ್ವಾನ ನೀಡಿಲ್ಲ ಅಂತ ಮುನಿರತ್ನ ಅವರು ಕಿಡಿಕಾರಿದ್ದಾರೆ. ಬೆಂಗಳೂರಿನ ಜೆಪಿ ಪಾರ್ಕ್ ಕಾರ್ಯಕ್ರಮದಲ್ಲಿ ಹೈ ಡ್ರಾಮಾ ನಡೆದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಭಾರಿ ಹೈ ಡ್ರಾಮಾ ನಡೆದಿದೆ. ಶಾಸಕರಿಗೆ ಆಹ್ವಾನ ನೀಡಿಲ್ಲ ಅಂತ ಮುನಿರತ್ನ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಜೆಪಿ ಪಾರ್ಕ್ ಕಾರ್ಯಕ್ರಮದಲ್ಲಿ ಹೈ ಡ್ರಾಮಾ ನಡೆದಿದೆ. ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ನಾನು ಬಂದಿದ್ದೀನಿ, ಸಂತೋಷ, ಕುಳಿತುಕೊಳ್ಳಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸಂಸದರು ಶಾಸಕರು ಯಾರನ್ನೂ ನೀವು ಕರೆದಿಲ್ಲ, ಶಾಸಕರಿಗೆ ಏನ್ ಗೌರವ ಕೊಟ್ಟಿದ್ದೀರಾ ಅಂತ ಮುನಿರತ್ನ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ವಾಗ್ವಾದವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ರೇಪಿಸ್ಟ್ ಅಂತ ಕೈ ಕಾರ್ಯಕರ್ತರು ಮುನಿರತ್ನ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ಡಿಸಿಎಂ ಡಿಕೆಶಿ ಕಾರ್ಯಕ್ರಮದಲ್ಲಿ ದೊಡ್ಡ ಹೈ ಡ್ರಾಮಾ ನಡೆದಿರುವಂತದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಡ್ರಾಮಾ ನಡೀತಾ ಇದೆ ಅಂತ. ಇನ್ನು ಡಿಕೆ ಶಿವಕುಮಾರ್ ಅವರು ಪಾರ್ಕ್ ನ ರೌಂಡ್ ಹಾಕ್ಲಿಕ್ಕೆ ಅಂತ ಬಂದಿದ್ರು. ಆ ಸಂದರ್ಭದಲ್ಲಿ ಬಂದಂತಹ ಮುನಿರತ್ನ ಅವರು ನೀವು ಯಾವ ಶಾಸಕರನ್ನು ಕೂಡ ಕರೆದಿಲ್ಲ, ಜನರ ಕುಂದುಕೊರತೆಯನ್ನ ಆಲಿಸುವಂತಹ ಕಾರ್ಯಕ್ರಮ ಇದು, ಜನರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೋಗಿ ಜನರ ಬಳಿ ಕೇಳುವಂತಹ ಸಂದರ್ಭದಲ್ಲಿ ನಮ್ಮನ್ನು ನೀವು ಯಾಕೆ ಕರೆದಿಲ್ಲ, ಶಾಸಕರಿಗೆ ಯಾಕೆ ಆಹ್ವಾನವನ್ನ ನೀವು ಕೊಟ್ಟಿಲ್ಲ, ಶಾಸಕರನ್ನ ನಿರ್ಲಕ್ಷ್ಯ ಮಾಡ್ತಿದ್ದೀರಾ ಅಂತ ಸಾಕಷ್ಟು ಆರೋಪವನ್ನ ಮಾಡಿದ್ದಾರೆ. ಇನ್ನು ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆರೋಪವನ್ನು ಕೂಡ ಮಾಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು. ಇದು ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ಒಬ್ಬ ಶಾಸಕರಿಗೆ ಏನು ಗೌರವ ಕೊಡಬೇಕು ಕೊಟ್ಟಿದ್ದಾರೆ, ಅವರು ಆಹ್ವಾನ ಮಾಡಿದ್ದಾರೆ. ಅದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಯಾಕಂದ್ರೆ ಒಂದು ಸಂಸದರು ಇಲ್ಲಿಲ್ಲ, ಒಂದು ಶಾಸಕರು ಇಲ್ಲ. ಇದು ಸಾರ್ವಜನಿಕರ ಕುಂದುಕೊರತೆ ಸಭೆನ ಅನ್ನೋದು ನನಗೆ ಗೊತ್ತಿಲ್ಲ. ನೀವು ನನಗೆ ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು. ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ನೀವು ಇವತ್ತವರೆಗೂ ನನಗೆ ಆಹ್ವಾನ ಕೊಟ್ಟಿಲ್ಲ. ಮುಖ್ಯ ಆಯುಕ್ತರೆ, ನಿಮಗೆ ಗೊತ್ತಿರಲಿ, ಒಬ್ಬ ಶಾಸಕನು ಕೂಡ ಕರ್ತವ್ಯ, ಒಂದು ಗೌರವ ಕಲೀರಿ. ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ. ಅಲ್ಲಲ್ಲ, ನೀವು ರಾಜಕೀಯ ಒಬ್ಬ ಎಂಪಿ ಫೋಟೋ ಇಲ್ಲ, ಒಂದು ಎಂಪಿ ಫೋಟೋ ಇಲ್ಲ, ಒಂದು ಎಂಪಿ ಫೋಟೋ ಇಲ್ಲ, ಒಂದು ಎಂಪಿ ಫೋಟೋ ಇಲ್ಲ, ಒಂದು ಎಂಎಲ್ಎ ಫೋಟೋ ಇಲ್ಲ, ಒಂದು ಎಂಎಲ್ಎ ಎಂಪಿ ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದು, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಇದು. ಇದು ಕಾಂಗ್ರೆಸ್ ಕಾರ್ಯಕ್ರಮನಾ? ಇದು ಕಾಂಗ್ರೆಸ್ ಕಾರ್ಯಕ್ರಮ, ಇದು ಕಾಂಗ್ರೆಸ್ ಕಾರ್ಯಕ್ರಮ, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ ಇದು. ಇದೆಂಗೆ ಇದೆಂಗೆ ಸಾರ್ವಜನಿಕ ಕಾರ್ಯಕ್ರಮ ಆಗತ್ತೆ? ಇದು ಒಂದು ಹೊಸದಾಗಿ ಕರಿ ಟೋಪಿ ಹಾಕಿಕೊಂಡಿದ್ದೀಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸ್ಟೇಜ್ಗೆ ಬರುವಂತೆ ಮುನಿರತ್ನಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಆಹ್ವಾನ ಇಲ್ಲ, ನಾನ್ ಬರೋದಿಲ್ಲ ಅಂತ ಮುನಿರತ್ನ ಅವರು ಹೇಳಿದ್ದಾರೆ. ಮುನಿರತ್ನ ಜೊತೆ ಕೈ ಕಾರ್ಯಕರ್ತರು ವಾಗ್ವಾದವನ್ನ ಮಾಡಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನನ್ನ ಪೊಲೀಸರು ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ. ಕೈ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಹೊಸದಾಗಿ ಕರಿ ಟೋಪಿ ಹಾಕೊಂಡಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸ್ಟೇಜ್ಗೆ ಬರುವಂತೆ ಮುನಿರತ್ನಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಆಹ್ವಾನ ಇಲ್ಲ, ನಾನು ಬರೋದಿಲ್ಲ ಅಂತ ಮುನಿರತ್ನ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ.
ಇನ್ನು ಮುನಿರತ್ನ ಜೊತೆ ಕೈ ಕಾರ್ಯಕರ್ತರು ವಾಗ್ವಾದವನ್ನ ಮಾಡಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕೈ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಅಂತ ಮುನಿರತ್ನ ಅವರು ಆರೋಪವನ್ನು ಕೂಡ ಮಾಡಿದ್ದಾರೆ. ನನಗೆ ಆಹ್ವಾನ ಇಲ್ಲ, ನಾನು ಬರೋದಿಲ್ಲ ಅಂತ ಮುನಿರತ್ನ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುನಿರತ್ನ ಅವರನ್ನ ಸ್ಟೇಜ್ ಮೇಲೆ ಕರೀತಾರೆ. ಆ ಸಂದರ್ಭದಲ್ಲಿ ನನ್ನ ಆಹ್ವಾನ ಇಲ್ಲ, ಬರೋದಿಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ, ಎಲ್ಲರ ಜೊತೆ. ಹೊಸ ಕರೆಕ್ಟ್ ಉಪಯೋಗ ಆಮೇಲೆ 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 ಆಯ್ತು ಕೂತ್ಕೋ. ಆಮೇಲೆ ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ, ಎಲ್ಲರ ಜೊತೆ. ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ, ಸಾಯಿಸೋದಕ್ಕೆ ಯತ್ನವನ್ನ ಮಾಡಿದ್ದಾರೆ. ಡಿಸಿಎಂ ಡಿಕೆಶಿ ವಿರುದ್ಧ ಮುನಿರತ್ನ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ರಾಮನಗರ ಚನ್ನಪಟ್ಟಣದಿಂದ ರೌಡಿಗಳನ್ನ ಕರೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮುನಿರತ್ನ ಅವರು ಆರೋಪವನ್ನ ಮಾಡಿದ್ದಾರೆ. ಸ್ಥಳೀಯ ಶಾಸಕರನ್ನ ಕರೆಯದೆ ಕಾರ್ಯಕ್ರಮ ಮಾಡ್ತಿದ್ದಾರೆ. ಆರ್ಎಸ್ಎಸ್ ಗಣವೇಶದಲ್ಲಿ ಬಂದ್ರೆ ಕರಿ ಟೋಪಿ ಎಂಎಲ್ಎ ಅಂತ ಕರೀತಾರೆ. ನನ್ನ ರಾಜೀನಾಮೆ ಕೊಡಿಸಬೇಕು ಅನ್ನೋದು ಅವರ ಉದ್ದೇಶ ಅಂತ ಆರೋಪವನ್ನ ಮಾಡಿದ್ದಾರೆ. ಚುನಾವಣೆಯಲ್ಲಿ ಸೋತ ಕುಸುಮಾಗೆ ಡಿಕೆಶಿ ಬೆಂಬಲ ಕೊಡ್ತಾರೆ. ಇವತ್ತು ಪೊಲೀಸ್ ಇಲ್ಲ ಅಂದಿದ್ರೆ ನನ್ನ ಕೊಲೆ ಮಾಡ್ಬಿಡ್ತಾ ಇದ್ರು ಅಂತ ಆರೋಪವನ್ನ ಮಾಡಿದ್ದಾರೆ. ಸರ್ಕಾರದ ಕಾರ್ಯಕ್ರಮವೋ ಕಾಂಗ್ರೆಸ್ ಕಾರ್ಯಕ್ರಮವೋ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಮಾಡ್ಕೊಂಡು ಅವ್ರ ತಮ್ಮನಿಗೆ ಏನಾದ್ರು ನಾನು ಹಿಂದೆ ಬಾಗಿಲ ಸಹಾಯ ಮಾಡಿದ್ರೆ ನನಗೆ ಬಾಳ ಇರ್ಲಿಲ್ಲ. ನೇರವಾಗಿ ಒಬ್ಬ ಹೃದಯವಂತ ಡಾಕ್ಟರ್ ಮಂಜುನಾಥ್ನ ನೀವು ನೋಡ್ರಿ, ನನ್ನ ಮೇಲೆ ಯಾವ ಅಲಿಗೇಷನ್ ಇರಲಿಲ್ಲ, ಒಂದು ಕಂಪ್ಲೇಂಟ್ ಇರಲಿಲ್ಲ. ಮುನಿರತ್ನ ಒಳ್ಳೆಯವನು, ಮುನಿರತ್ನ ಒಳ್ಳೆಯವನು, 7 ವರ್ಷ ಮುನಿರತ್ನ ಒಳ್ಳೆಯವನು. ಇವ್ರನ್ನ ಬಿಟ್ಟು ಬಂದ ಮೇಲೆ ರೇಪ್ ಕೇಸ್ಗಳು, ದಲಿತ ದೌರ್ಜನ್ಯ ಕೇಸ್ಗಳು, ಎಷ್ಟು ಕೇಸ್ಗಳ್ರಿ, ಒಂದೇ ಎರಡೇನ್ರಿ. ಎಷ್ಟು ಜನದ ಮನೆ ಹಾಳಾಗೋಗ್ತಾ ಇದ್ರಿ. ಜಾರಕಿಹೊಳಿ ಕುಟುಂಬ ಇರ್ಬೋದು, ರಾಜಣ್ಣನ ಕುಟುಂಬ ಇರ್ಬೋದು, ನಾನ್ ಇರ್ಬೋದು, ಆ ರೇವಣ್ಣಂತ ಇರ್ಬೋದು, ಎಷ್ಟು ಒಂದ ಎರಡ ಎಷ್ಟು ಮನೆಯವ್ರಿ ಹಾಳು ಮಾಡ್ತಾ ಇರೋದು. ಅವ್ರಿಗೂ ಸಂಸಾರ ಇದೆಯಲ್ಲೇನ್ರಿ? ಇಲ್ಲೇನ್ ಯಾರು ಸಣ್ಣ ಹುಡುಗರಲ್ವಲ್ಲೇನ್ರಿ? ಮೊಮ್ಮಕ್ಳಿದ್ದಾರೆ, ಮಕ್ಳಿಗೆ ಮದುವೆ ಮಾಡಿದ್ದಾರೆ, ಮೊಮ್ಮಕ್ಳಿಗೆ ಮದುವೆ ಮಾಡೋ ವಯಸ್ಸಿದ್ದೀರಿ. ಇವತ್ತು ನನಗೆ ನನ್ನ ಮೊಮ್ಮಕ್ಕಳು ಇವಾಗ 15 ವರ್ಷ ರೀ. ನನ್ನ ಮೇಲೆ ರೇಪ್ ಕೇಸ್ ಹಾಕ್ತಾ ಇದ್ರು ಕರ್ಕೊಂಬಂದು. ಏನ್ರಿ ಇವೆಲ್ಲ ಕರ್ಮ ಅಲ್ವೇನ್ರಿ? ಅವ್ರ ತಮ್ಮನಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರ ತಮ್ಮನಿಗೆ ಏನಾದ್ರು ನಾನು ಹಿಂದೆ ಬಾಗ್ಲ ಇದು ನನ್ನ ಇದು. ಇವತ್ತು RSS ಡೇ ಇವತ್ತು ನಿಮ್ಗೆ ಗೊತ್ತಲ್ಲ, ಎಲ್ರಿಗೂ ಗೊತ್ತಲ್ಲ. ಎಲ್ಲಾ ಕಡೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ. 100ನೇ ವರ್ಷದ ಕಾರ್ಯಕ್ರಮ, ನಾನು RSS ಕಾರ್ಯಕ್ರಮ ಇವತ್ತು ಮುಗಿಸ್ಕೊಂಡ್ ಬಂದ್ರೆ ಕರಿ ಟೋಪಿ ಅಂತ ಕರೀತಾರೆ. ಎಷ್ಟು ಮಾತ್ರ ಸರಿ ಇದು? ನಾನಿರೋದು ಇವತ್ತು ಯಾವ ಇದ್ರಲ್ಲಿದ್ದೀನಿ? ಕರಿ ಟೋಪಿ ಒಬ್ಬ MLA ರೀ, ನಾನೊಬ್ಬ ಜನಪ್ರತಿನಿಧಿ ರೀ. ನಿಮ್ಗೆ ಅಧಿಕಾರ ಇದೆ, ದೌರ್ಜನ್ಯ ಇದೆ, ದಬ್ಬಾಳಿಕೆ ಇದೆ. ಕನಕಪುರದಲ್ಲಿ ಮಾಡ್ತಾ ಇದ್ದೀರಿ, ಬೆಂಗಳೂರಿಗೂ ಮಾಡ್ತಾ ಇದ್ದೀರಲ್ರಿ. ಇದು ಟೋಪಿ ಬಾರೋ ಇಲ್ಲಿ. ಏನ್ರಿ ಇದು? ಒಬ್ಬ MLA ರೀ, ಜನ ನನ್ನ ಆಯ್ಕೆ ಮಾಡ್ಕೊಂಡು ನಾನು ಜನರ ಗುಲಾಮಾರಿ. ನಾನು ನೀವು ನನ್ನನ್ನ ಟೋಪಿ ಬಾಯಿಲೆ ಅಂದ್ರೆ ಅದು ಜನರಿಗೆ ಕರೆಯೋದ್ರಿ, ಅದು ನನ್ನನ್ನು ಕರೆಯೋದಲ್ಲ. ಅದು ನನಗೆ ಕರೆದಿಲ್ಲ, ನನ್ನ ಜನರಿಗೆ ಮಾಡ್ತಾ ಇರೋ ಅವಮಾನ ಇದು. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ಮಾಡ್ತಾ ಇರೋ ಅವಮಾನ ಇದು. ಇದು ನನ್ನ ಇದು. ಇವತ್ತು RSS ಡೇ ಇವತ್ತು ನಿಮ್ಗೆ ಗೊತ್ತಲ್ಲ, ಎಲ್ರಿಗೂ ಗೊತ್ತಲ್ಲ. ಎಲ್ಲಾ ಕಡೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ. 100ನೇ ವರ್ಷದ ಕಾರ್ಯಕ್ರಮ, ನಾನು RSS ಕಾರ್ಯಕ್ರಮ ಇವತ್ತು ಮುಗಿಸ್ಕೊಂಡ್ ಬಂದ್ರೆ ಕರಿ ಟೋಪಿ ಅಂತ ಕರೀತಾರೆ. ಎಷ್ಟು ಮಾತ್ರ ಸರಿ ಇದು? ನಾನಿರೋ
ಇನ್ನು ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಭಾರಿ ಹೈಡ್ರಾಮಾ ನಡೆದಿದೆ. ಇನ್ನು ಜೆಪಿ ಉದ್ಯಾನವನದಲ್ಲಿ ಶಾಸಕ ಮುನಿರತ್ನ ಅವರು ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ಕೂಡ ನಡೆದಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ. ಕೆ ಶಿವಕುಮಾರ್ ಅವರು ಆರ್ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ನಾಗರಿಕರೊಂದಿಗೆ ಬೆಂಗಳೂರು ನಡಿಗೆ ಎಂಬ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ನಾಗರಿಕರ ಒಂದು ಸಮಸ್ಯೆಗಳನ್ನ ಆಲಿಸುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಒಂದೊಂದು ಸ್ಥಳಕ್ಕೂ ಭೇಟಿ ಕೊಟ್ಟು ನಾಗರಿಕರ ಒಂದು ಸಮಸ್ಯೆಗಳನ್ನ ಪರಿಶೀಲನೆ ಮಾಡ್ತಿದ್ರು. ಈ ವೇಳೆಯಲ್ಲಿ ಬಂದಿರತಕ್ಕಂತ ಏನು ಶಾಸಕರಾಗಿರ್ತಕ್ಕಂಥ ಮುನಿರತ್ನ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಪ್ರಾರಂಭದಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುತ್ತೆ. ಆದ್ರೆ ಕಾರ್ಯಕ್ರಮ ಇನ್ನೇನು ಅಂತಿಮ ಒಂದು ವೇದಿಕೆ ಹತ್ರ ಬರುವಂತ ನಿಟ್ಟಿನಲ್ಲಿ ಮುನಿರತ್ನವರು ಒಂದು ಪ್ರಶ್ನೆ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಂಸದರಾಗ್ಲಿ ಅಥವಾ ಶಾಸಕರಾಗ್ಲಿ ಯಾರು ಕೂಡ ಆಹ್ವಾನ ಮಾಡಿಲ್ಲ, ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಂತ ಒಂದು ಗಂಭೀರವಾದ ಒಂದು ಆರೋಪನ ಮಾಡ್ತಾರೆ. ಅದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಒಂದು ಸಮರ್ಥವಾದ ಉತ್ತರ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಈಗ ಸದ್ಯಕ್ಕೆ ನಾನು ಜೆಪಿ ಪಾರ್ಕ್ ನ ಮುಂಭಾಗದಲ್ಲಿ ಇದ್ದೇನೆ. ಇಲ್ಲಿ ನೋಡ್ತಾ ಇರಬಹುದು ಆರ್ ನಗರದ ಶಾಸಕರಾಗಿರ್ತಕ್ಕಂಥ ಮುನಿರತ್ನವರು ಇಲ್ಲಿ ಕುಳಿತುಕೊಂಡು ಧರಣಿಯನ್ನ ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಆಗಿರುತ್ತೆ. ಇಲ್ಲಿ ಯಾರನ್ನು ಕೂಡ ಬಿಜೆಪಿ ನಾಯಕರನ್ನಾಗಲಿ ಅಥವಾ ಶಾಸಕರನ್ನಾಗಲಿ ಯಾರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡೋದಿಲ್ಲ. ಇದು ಬರೀ ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಅಭಿವೃದ್ಧಿ ವಿಚಾರವಾಗಿ ಹಾಗೂ ಸ್ವಂತ ಅಭಿವೃದ್ಧಿ ವಿಚಾರವಾಗಿ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಇಲ್ಲಿ ಯಾವುದೇ ರೀತಿಯ ಏನು ಜನರ ಒಂದು ಹಿತವನ್ನ ಬಯಸುವುದಂತ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಅಜೆಂಡಾ ಆಗಿರೋದಿಲ್ಲ. ಹೀಗಾಗಿ ನನ್ನ ಮೇಲೆ ಬೇಕು ಅಂತಲೇ ಇದೀಗ ಟಾರ್ಗೆಟ್ ಪಾಲಿಟಿಕ್ಸ್ ನ ಮಾಡ್ತಿದ್ದಾರೆ. ಬೇಕು ಅಂತಾನೆ ಅನುದಾನವನ್ನ ಪಕ್ಕದ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿ ಕೊಡ್ತಿದ್ದಾರೆ. ಜೊತೆಗೆ ಈ ಒಂದು ಪ್ರಮುಖವಾಗಿ ಕಾರ್ಯಕ್ರಮ ಏನಿದೆ ಇದು ರಾಜರಾಜೇಶ್ವರಿ ನಗರದಲ್ಲಿ ನಡೆಯುತ್ತಿರುವಂತಹ ಒಂದು ಕಾರ್ಯಕ್ರಮ ಆಗಿರುತ್ತೆ. ನಾನು ಇಲ್ಲಿನ ಒಂದು ಶಾಸಕರಾಗಿರ್ತೇನೆ, ಯಾವುದೇ ರೀತಿಯ ಒಂದೇ ಒಂದು ಇನ್ವಿಟೇಷನ್ ಕೂಡ ನನಗೆ ಬಂದಿರೋದಿಲ್ಲ ಅಂತ ಒಂದು ಗಂಭೀರವಾದ ಆರೋಪನ ಮಾಡ್ತಾರೆ. ಜೊತೆಗೆ ನಾನು RSS ನ ಒಂದು 100ನೇ ವರ್ಷದ ಒಂದು ಏನು ಕಾರ್ಯಕ್ರಮ ಮಾಡ್ತಿರೋ ಇಂತಹ ಒಂದು ಸಂದರ್ಭದಲ್ಲಿ ನನ್ನ ಕರಿ ಟೋಪಿ ಅಂತ ಕರೆದಿರುವಂತ ಒಂದು ಬೋಧನೆ ಕೂಡ ಮಾಡ್ತಾರೆ. ಒಬ್ಬ DCM ಆಗಿ ಡಿ ಕೆ ಶಿವಕುಮಾರ್ ಈ ರೀತಿ ಬೋಧನೆ ಮಾಡ್ತಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಮುನಿರತ್ನವರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಸದ್ಯಕ್ಕೆ ನಾವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಆರ್ ನಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮುನಿರತ್ನವರು ಏನೋ ಧರಣಿನ ಕೂತಿದ್ದಾರೆ. ಯಾವುದೇ ಸಲುವಾಗಿ ಕೂಡ ಈ ಒಂದು ಧರಣಿನ ನಾವು ಕೈಬಿಡುವುದಿಲ್ಲ. ಇದು ಶಾಸಕರಿಗೆ ಮತ್ತು ಬಿಜೆಪಿಗೆ ಆಗ್ತಿರ್ತಕ್ಕಂಥ ನಿರಂತರ ಧೋರಣೆ ಆಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು. ಆದ್ರೂ ಕೂಡ ನಿರಂತರವಾಗಿ ಬಿಜೆಪಿ ನಾಯಕರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಆಗ್ತಿದೆ. ಜೊತೆಗೆ ಯಾವುದೇ ರೀತಿಯ ಒಂದು ಅನುದಾನ ವಿಚಾರವಾಗಿರ್ಬೋದು, ಜೊತೆಗೆ ಯಾವುದೇ ರೀತಿಯ ಅಭಿವೃದ್ಧಿ ವಿಚಾರದಲ್ಲಿ ಕೂಡ ಬಿಜೆಪಿ ನಾಯಕರಿಗೆ ಕಡೆಗಣನೆ ಮಾಡ್ತಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಮುನಿರತ್ನವರು ಧರಣಿ ಕೂತಿದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಪ್ರಾರಂಭದಲ್ಲಿ ಏನು ಡಿ ಕೆ ಶಿವಕುಮಾರ್ ಬೆಂಬಲಿಗರಿಂದ ಮುನಿರತ್ನವರಿಗೆ ಏನು ಹಲ್ಲೆ ಮಾಡುವಂತ ಒಂದು ಪ್ರಯತ್ನ ಆಗುತ್ತೆ. ಹೀಗಾಗಿ ಈ ಒಂದು ಹಲ್ಲೆಯನ್ನ ಖಂಡಿಸಿ ಇದೀಗ ಮುನಿರತ್ನವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮದ ಒಂದು ರೂಪುರೇಷೆ ಮತ್ತು ಅಂತಿಮ ಒಂದು ಸ್ವರೂಪ ಯಾವ ರೀತಿ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತೆ ಕೂಡ ಕಾದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಅಭಿಷೇಕ್, ಆಶೀರ್ವಾದ ನ್ಯೂಸ್, ಬೆಂಗಳೂರು. ಡಿಸಿಎಂ ಡಿ ಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಭಾರಿ ಹೈ ಡ್ರಾಮಾ ಅಂತೂ ನಡೆದಿದೆ. ಜನರ ಕುಂದು ಕೊರತೆಗಳನ್ನ ಆಲಿಸುವಂತಹ ಸಭೆಯನ್ನ ಮಾಡಲಾಗ್ತಾ ಇದೆ. ಆದ್ರೆ ಈ ಕ್ಷೇತ್ರದ ಶಾಸಕ ನನಗೆ ಆಹ್ವಾನ ಬಂದಿಲ್ಲ ಅಂತ ಕಿಡಿಕಾರಿದ್ದಾರೆ. ಶಾಸಕರಿಗೆ ಆಹ್ವಾನ ನೀಡುವಂತೆ ಸಿಎಂ ಹೇಳ್ತಾರೆ. ಡಿಸಿಎಂ ಆಹ್ವಾನ ಕೊಡದಿರಲಿ, ಗೌರವವನ್ನೂ ಕೊಟ್ಟಿಲ್ಲ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೊದಲು ಖಡಕ್ ಆಗಿದ್ರು, ಈಗ ಸಿಎಂ ಬದಲಾಗ್ಬಿಟ್ಟಿದ್ದಾರೆ ಅಂತ ಮುನಿರತ್ನ ಅವರು ಹೇಳಿದ್ದಾರೆ. ಡಿಸಿಎಂ ಅವರ ತಮ್ಮನನ್ನ ಸೋಲಿಸಿದ್ದಕ್ಕೆ ನನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಎಂಬ ಆರೋಪವನ್ನ ಮಾಡಿದ್ದಾರೆ. ಶಾಸಕರಿಗೆ ಆಹ್ವಾನ ನೀಡುವಂತೆ ಒಂದ್ ಕಡೆ ಸಿಎಂ ಹೇಳ್ತಾರೆ, ಮತ್ತೊಂದ್ ಕಡೆ ಡಿಸಿಎಂ ಆಹ್ವಾನ ಕೊಡೋದಿರಲಿ, ಗೌರವವನ್ನೇ ಕೊಟ್ಟಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನೋದು ಸಪರೇಟ್ ಇಟ್ಬಿಡೋಣ, ಆದ್ರೆ ಒಬ್ಬ ಶಾಸಕ ಅಂತ ಅಂದಮೇಲೆ ಸರ್ಕಾರ ಶಾಸಕರನ್ನ ಕರೆಯುವಂತ ಜವಾಬ್ದಾರಿ ಸರ್ಕಾರದ್ದು. ಅದರ ಜೊತೆಗೆ ಶಾಸಕರು ಯಾರು ಕರೀಲಿ ಕರೆದೇ ಇರಲಿ ಜನರ ಸಮಸ್ಯೆಯನ್ನು ಆಲಿಸುವ ಕೆಲಸವನ್ನ ಮಾಡಬೇಕಾಗುತ್ತೆ. ಬೆಳಗ್ಗೆಯಿಂದ 1.5 ಗಂಟೆ 2 ಗಂಟೆ ಅಷ್ಟು ನಡೆದಿದ್ದೀನಿ. ಇಲ್ಲೂ ಕೂಡ ಸಭೆಯಲ್ಲೂ ಕೂಡ ಅವ್ರು ಏನೇನು ಗ್ರೀವೆನ್ಸಸ್ ಇದೆ ಎಲ್ಲರೂ ಕೂಡ ಕೇಳಿ ಒಂದು 25-30 ಜನ ಕೇಳಿ ಎಲ್ಲರದ್ದು ಫೋನ್ ನಂಬರ್ ತೆಗೆದುಕೊಂಡಿದ್ದೀನಿ. ಯಾರ್ಯಾರು ಫೋನ್ ನಂಬರ್ ಕೊಟ್ಟಿದ್ದಾರೆ, ಯಾರ ಹೆಸರು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಮತ್ತೆ ವಾಪಸ್ಸು ನಮ್ಮ ಅಧಿಕಾರಿಗಳು ಅವ್ರ ಹತ್ರ ನೇರವಾಗಿ ಇಂಡಿವಿಜುವಲ್ ಆಗಿ ಮಾತಾಡಿ ಅವರ ಗ್ರೀವೆನ್ಸಸ್ ನೆಲ್ಲ ಅಟೆಂಡ್ ಮಾಡ್ತಾರೆ. ಇನ್ನ ಯಾರಿಗಾರು ಏನಾದ್ರು ಗ್ರೀವೆನ್ಸಸ್ ಇದ್ರೆ 1533 ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದೀನಿ. ಇವತ್ತು ಹೇಳ್ತಾ ಇದೀನಿ, ಮತ್ತೆ ಯಾರಿಗಾರು ಗ್ರೀವೆನ್ಸಸ್ ಇಲ್ಲಿ ಬರಕ್ ಆಗ್ಲಿಲ್ಲ ಅಂತಂದ್ರೆ, ನಿಮ್ದು ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ 1533ಗೆ ಫೋನ್ ಮಾಡಿ, ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾರೆ, ನಿಮ್ಮ ವಿಚಾರನ ತಿಳ್ಕೊಳ್ತಾರೆ. ನಾವು ಒಂದೇ ರೀತಿ ಅಟೆಂಡ್ ಮಾಡೋಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಬಹಳ ಸಂತೋಷ. ಇವತ್ತು ಜೆಪಿ ನಗರದ ಪಾರ್ಕ್ನಲ್ಲಿ ಎಲ್ಲ ಈ ಭಾಗಕ್ಕೆ ಸಂಬಂಧಪಟ್ಟಂತ ಎಲ್ಲ ನಾಗರಿಕರು ಎಲ್ಲ ಬಂದು ಸ್ಪಂದಿಸಿ
ಸಾವಿರಾರು ಜನ ಬಂದಿರೋದು ಬಹಳ ಸಂತೋಷ. ಇಲ್ಲಿ ಅನೇಕ ಗ್ರೀವೆನ್ಸಸ್ ಹೇಳಿದ್ದಾರೆ. ಬಹಳ ವರ್ಷದಿಂದ ನಮ್ಮ ಸ್ವಿಮ್ಮಿಂಗ್ ಪೂಲು ನಿಂತೋಗ್ಬಿಟ್ಟಿದೆ. ಇಲ್ಲಿ ನಂಜುಂಡಪ್ಪನವರ ಅವಧಿಯಲ್ಲಿ ಬೇಕಾದಷ್ಟು ಕೆಲಸ ಆಗಿದೆ, ಅದನ್ನೆಲ್ಲ ಸ್ಮರಿಸಿಕೊಂಡಿದ್ದಾರೆ. ಇಲ್ಲಿ ಬೇಕಾದಷ್ಟು ಅರ್ಧದ ಕೆಲಸ ಆಗಿ ಮಕ್ಕಳು ಆಟ ಆಡೋಂಥದ್ದು, ಯೋಗ ಜಾಗ, ಟಾಯ್ಲೆಟ್ಸ್ಗಳು ಮತ್ತು ಇದ್ಯಾವುದೋ ಒಂದು ಸ್ಮಾಲ್ ಟ್ರೈನು ಎಲ್ಲ ಕೂಡ ಅರ್ಧದಕ್ಕೆ ನಿಂತುಬಿಟ್ಟಿದೆ. ಇದು ನೋಡಿದ್ರೆ ನನಗೆ ಮನಸ್ಸಿಗೆ ಬಹಳ ನೋವಾಗ್ತದೆ. ಆದ್ರೂ ಚಿಂತೆ ಇಲ್ಲ, ಇದಕ್ಕೆಲ್ಲ ನಾನು ಸರಿ ಮಾಡಿಸುವಂತ ಕೆಲಸ ಮಾಡ್ತೀನಿ. ಅದಕ್ಕೆ ನಿಂತ್ಕೊಂಡಿದೆ. ವಿಶ್ರಾಂತಿ ಜಾಗಗಳು ಎಲ್ಲ ಕೂಡ ಇದು ಡಿಸಾರ್ಡರ್ಡ್ ಆಗಿಬಿಟ್ಟಿದೆ. ಇದನ್ನೆಲ್ಲ ಸರಿ ಮಾಡುವಂತ ಕೆಲಸ ಮುಂದಕ್ಕೆ ನಾವು ಮಾಡ್ತೀವಿ. ಖಂಡಿತ ಮಳೆ ನೀರು ಕೆಲಸ, ರಸ್ತೆ, ಈಗ ಸದ್ಯಕ್ಕೆ ಇಲ್ಲಿ ಬಂದೆಲ್ಲ ಕೇಳ್ತಾ ಇದೀವಿ, ಎಲ್ಲ ಅಟೆಂಡ್ ಮಾಡ್ತೀವಿ. ಅದಕ್ಕೆ ನಾನು ಇಲ್ಲಿ ಏನ್ ಅವ್ರ ಗ್ರೀವೆನ್ಸಸ್ ಏನಿದೆ ಅಂತ MLAಗಳು ಕೊಡೋದು ಬೇರೆ, ಲೀಡರ್ಗಳು ಕೊಡೋದು ಬೇರೆ. ಬಟ್ ಶಾಸಕರಿಗೆ ಧ್ವನಿ ಇರಬೇಕು. ಅವರ ಧ್ವನಿ ಸರ್ಕಾರಕ್ಕೆ ಮುಟ್ಟಬೇಕು, ಸರ್ಕಾರ ಅವ್ರಿಗೆ ಸ್ಪಂದಿಸಬೇಕು. ಇದೇ ನಮ್ಮ ಉದ್ದೇಶ. ಸೊ ಅದಕ್ಕೆಲ್ಲ ನಾಗರಿಕರಿಗೆ ನಾನು ಕಾಲ್ ಕೊಟ್ಟು ಪ್ರತಿ ಶನಿವಾರ ಭಾನುವಾರ ಬೆಳಿಗ್ಗೆ ಹೊತ್ತು ಹೋಗಿ ಅವ್ರಿಗೆ ರಜೆಗಳಿರ್ತದೆ ಸಾಮಾನ್ಯವಾಗಿ, ಅವನ್ನೆಲ್ಲ ಭೇಟಿ ಮಾಡೋಂಥ ವ್ಯವಸ್ಥೆನ ನಾನು ಮಾಡ್ತೀನಿ. ಗುತ್ತಿಗೆದಾರರು ಹೇಳ್ತಾರೆ ಸರ್, ಇಲ್ಲಿ ಬಿಲ್ ಪಾವತಿ ಮಾಡೋ ಕಮಿಷನ್ ಅವ್ರು ಹೇಳಿದ್ರು 10